ಸಂಗೀತ, ನಿನ್ನ ಜೊತೆ ಮಾತಾಡಬೇಕು ಸಂಗೀತ. ನಾನು ಅದಕ್ಕೆ ಇವತ್ತು ನೀನು ಹುಡ್ಕೊಂಡು ಬಂದಿದ್ದೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ರಾಜು, ಏನು ಮಾತಾಡಬೇಕು? ನೆನ್ನೆ ನಡೆದಿದ್ದು ನೋಡ್ದಲ್ಲ. ನಿಮ್ಮಮ್ಮ ನಿಮ್ಮ ಮನೆ ಹತ್ರ ಹಸಿ ಓಡಾಡಿದ್ರೆ ನಾನು ನಮ್ಮ ಬಗ್ಗೆ ನಿನ್ನ ಬಗ್ಗೆ ಸುಮ್ಮನೆ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಅದಕ್ಕೇ ಇವಾಗ ನಾವಿಬ್ರು ಸುಮ್ಮನೆ ಮದುವೆ ಆಗ್ಬಿಡೋಣ ಸಂಗೀತ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಸಂಗೀತ. ಸುಮ್ಮನೆ ಮದುವೆ ಆಗ್ಬಿಡೋಣ ಕಣೆ ನಾವಿಬ್ರು. ಅಯ್ಯೋ, ನಮ್ಮ ಅಮ್ಮನ ಹೆಂಗೆ ಹೊಡೆದ್ರು ಗೊತ್ತಾ? ನನ್ನ ಒಳಗಡೆ ಕರ್ಕೊಂಡೋಗಿ ಜುಟ್ಟು ಹಿಡ್ಕೊಂಡು ಹೆಂಗೆ ಹೊಡೆದ್ರು ಗೊತ್ತಾ? ನಿಮ್ಮಮ್ಮ ಆವಾಗಲೇ ಹೊಡೆದಿರ್ತಾರೆ, ಇವಾಗ ಸುಮ್ಮನೆ ಬಿಡ್ತಾರಾ? ಅದಕ್ಕೆ ಹಿಂಗಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸಂಗೀತ. ನಮ್ಮಿಬ್ಬರ ಬಗ್ಗೆ ನಿಮ್ಮಮ್ಮ ತುಂಬಾ ತಪ್ಪು ತಿಳ್ಕೊಂಡಿರ್ತಾರೆ. ಅದಕ್ಕೇ ಇವಾಗ ಸುಮ್ಮನೆ ನಾವಿಬ್ಬರು ಮದುವೆ ಆಗ್ಬಿಡೋಣ ಸಂಗೀತ. ಅಯ್ಯೋ, ಏನು ಹೇಳ್ತಾ ಇದೆಯಾ ರಾಜು? ನೀನು ಆಲೆನೇ ಹುಡುಗಿ ನೋಡ್ಕೊಂಡು ಬಂದಿದ್ಯಾ? ಆಲೆ ಮದುವೆ ಸೆಟ್ ಆಗೈತೆ ನಿನಗೆ. ಆಲೆ ಮದುವೆ ಸೆಟ್ ಆಗೈತೆ ಅಂತ ಹೇಳ್ತಾ ಇದ್ದೆ. ಇವಾಗ ಹೆಂಗೆ ನಾವಿಬ್ಬರು ಮದುವೆ ಆಗೋದಕ್ಕೆ ಸಾಧ್ಯ? ಪಾಪ ಆ ಹುಡುಗಿ ನಿಂಗೆ ಮೋಸ ಮಾಡಿ. ಇಲ್ಲ ಸಂಗೀತ, ಆ ಹುಡುಗಿ ಆಲೆನೇ ಮತ್ತೊಬ್ಬನ ಯಾರನ್ನೋ ಇಷ್ಟಪಟ್ಟಿದ್ಲಂತೆ. ಅವಳು ಆಲೆ ಮದುವೆ ಆಗಿದ್ದಾಳಂತೆ. ಮದುವೆ ಕ್ಯಾನ್ಸಲ್ ಆಗೈತೆ. ಹೌದಾ? ಹಿಂಗೆಲ್ಲ ಆಯ್ತಾ? ಅಯ್ಯೋ, ಏನು ಮಾಡಲಿ? ನಾವಿಬ್ರು ಮದುವೆ ಆಗ್ಬಿಟ್ಟು ಸುಮ್ಮನೆ ಬೆಂಗಳೂರು ಕಡೆ ಎಲ್ಲಾದರೂ ಹೊರಟೋಗ್ಬಿಡೋಣ ಸಂಗೀತ. ಬೆಂಗಳೂರು ಕಡೆ ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ನನಗೆ ನಿನ್ನೆ ಮದುವೆ ಆಗ್ಬೇಕಂತ ತುಂಬಾ ಆಸೆ. ನಾನು ಚೆನ್ನಾಗಿ ನೋಡ್ಕೊಂತೀನಿ ಸಂಗೀತ. ಪ್ಲೀಸ್ ಕಣೆ, ನನ್ನ ಮದುವೆ ಆಗೆ. ನಮ್ಮಮ್ಮ ನಮ್ಮ ದೊಡ್ಡಮ್ಮಗೆ ಬೇರೆ ಫೋನ್ ಮಾಡಿದ್ದಾರೆ. ನಮ್ಮ ದೊಡ್ಡಮ್ಮನ ಬೇರೆ ಕರೆಸ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಹೆಂಗೆ ಬೈತಾರೆ ಗೊತ್ತಾ? ಅಯ್ಯೋ, ಹೆಂಗೆ ಬೈಯಲ್ಲ ನಮ್ಮ ದೊಡ್ಡಮ್ಮ. ಅವಾಗ ಹೋದ್ಸತಿ ಬಂದು ನಮ್ಮ ದೊಡ್ಡಮ್ಮನಿಗೆ ಚೆನ್ನಾಗಿ ಬೈದಿತ್ತು ರಾಜು. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ? ತಂದೆ ತಾಯಿಯ ಮೇಲೆ ಹಿಂಗೆ ಹೇಳೋದು ಸಂಗೀತ. ಯಾರೇ ಆಗಲಿ ಅಷ್ಟೇ. ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಬಿಡಪ್ಪ ಹಿಂಗೆ ಮಾಡ್ರಿ ಅಂತ ಹೇಳೋಕ್ಕಾಗುತ್ತಾ? ಬೇಡಮ್ಮ, ತಪ್ಪು ಹಿಂಗೆ ಮಾಡಬಾರ್ದು ಅಂತಲೇ ಹೇಳೋದು. ಯಾ ತಂದೆ ತಾಯಿ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಒಪ್ಕೊಳ್ತಾರೆ ಹೇಳು? ಹೋಗಿ ಮದುವೆ ಆಗಮ್ಮ ಅಂತ ಹೇಳಿ ಯಾರಾದರೂ ಕಳಿಸ್ತಾರಾ? ಯಾ ತಂದೆ ತಾಯಿನೂ ಕಳಿಸಲ್ಲ. ಅದಕ್ಕೆ ನೀನು ಯೋಚನೆ ಮಾಡಬೇಡ, ನಾನು ಚೆನ್ನಾಗಿ ನೋಡ್ಕೊತೀನಿ. ನಮ್ಮಮ್ಮನೂ ಒಳ್ಳೆಯವರೇ, ನಮ್ಮಮ್ಮ ಒಳ್ಳೆಯವರಲ್ಲ ಅನ್ನೋದಕ್ಕೋಸ್ಕರ ನಿಮ್ಮಮ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನ್ನ ಮದುವೆ ಆಗೋದು. ಹೌದು, ನಿಮ್ಮ ಅಮ್ಮ ಅವರು ಇವ್ರಿಗೂ ಚಾಡಿ ಹೇಳುತ್ತಲ್ಲ. ಅದಕ್ಕೇ ನಮ್ಮ ಅಮ್ಮನಿಗೆ ನಿಮ್ಮ ಅಮ್ಮನ ಬುದ್ಧಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರನ ಅವ್ರು ಬೇಡ, ಒಳ್ಳೆ ಜನ ಅಲ್ಲ, ಒಳ್ಳೆ ಜನ ಅಲ್ಲ ಅಂತ ಹೇಳುತ್ತೆ. ಆದರೆ ನಿಂದೆಂಥ ಮನಸ್ಸು, ನೀನು ಹಿಂಗೆ ಅಂತ ಹೇಳಿ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ಇನ್ನೂ ನಮ್ಮಮ್ಮ ಅರ್ಥ ಮಾಡ್ಕೊಂಡಿಲ್ಲ ರಾಜು. ಅದಕ್ಕೇ ಇಬ್ಬರು ಮದುವೆ ಆಗ್ಬಿಡೋಣ. ನಿಂದು ಬೇರೆ ಕೆಲಸ ಆಯ್ತಲ್ಲ, ಇಬ್ರು ಹೆಂಗೋ ಅತ್ಲಾಗೆ ನಿಮ್ಮದೇಗೆ ಜೀವನ ಮಾಡ್ಕೊಂಡು ಹೋಗ್ಬೋದು ಸಂಗೀತ. ಇಬ್ಬರು ಚೆನ್ನಾಗಿರೋಣ ಕಣೆ. ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಬೇರೆ ಮದುವೆ ಆದರೆ ನಿನಗೂ ಒಂಥರ ಮನಸ್ಸಲ್ಲಿ ಅದೇ ಇರುತ್ತೆ. ನಿಮ್ಮಮ್ಮ ಬೇರೆ ನೆನ್ನೆ ಜಗಳ ಮಾಡಿದ್ದಾರೆ. ನಿನ್ನ ಮನಸ್ಸಿಗೂ ಅದೇ ಬೇಜಾರು. ನೋಡಪ್ಪ, ನಾನು ಏನೂ ತಪ್ಪು ಮಾಡಲಿಲ್ಲ ಅಂದ್ರೆ ನಮ್ಮಮ್ಮ ಹೆಂಗೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಹೆಂಗೆ ಮಾತಾಡ್ತು ಅಂತ ಹೇಳಿ ನೀನು ತುಂಬ ಬೇಜಾರಾಗ್ತೀಯ. ಅದಕ್ಕೋಸ್ಕರ ಅದೀಕ್ಷೆ ಯಾಕೆ ಹಂಗೆ ಮಾತಾಡ್ತಾಳೆ? ದೀಕ್ಷಾ ಮನೆ ಮಗಳಾಗಿ ಇಲ್ಲೇ ಇದ್ದಾಳಲ್ಲ, ಅದಕ್ಕೆ. ಅವನು ಚಿರು ಅಂತ ಎಲ್ಲೋ ಬೇರೆ ಕಡೆ ಇರೋನು. ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ. ಅವಳು ಕರ್ಕೊಂಡು ಬಂದು ಹಾಸ್ಟೆಲ್ ಜೊತೆ ಆಗ್ಬಿಟ್ಟು ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಮನೆ ಒಳನಾಗಿ ಅಂತ ಹೇಳಿ ಆ ಚಿರುನ ಇಲ್ಲೇ ಇಟ್ಕೊಂಡಿದ್ದಾರೆ. ಓ ಹೌದಾ? ಅದಕ್ಕೆ ಆ ದೀಕ್ಷಾ ಹಂಗೆ ಆಡ್ತಾ ಇದ್ದಾಳೆ. ಈ ಸಂಗೀತ ಏನಾದರೂ ಇದೇ ಊರಲ್ಲಿ ಮದುವೆ ಆಗಿಲ್ಲೇ ಇದ್ದುಬಿಟ್ರೆ ನನಗೇನು ಸಿಗೋಲ್ಲ ಅಂತ ಅಂದ್ಕೊಬಿಟ್ಟಿದ್ದಾಳೆ. ನಿಮ್ಮಪ್ಪ ನಿಮ್ಮ ಅಮ್ಮನಿಗೆ ಆಸ್ತಿಗೋಸ್ಕರ ನಾನು ಏನೂ ಇಷ್ಟಪಡ್ತಾ ಇಲ್ಲ ಸಂಗೀತ. ನನಗೆ ನೀನು ಬೇಕು. ನೀನಂದರೆ ನನಗೆ ತುಂಬ ಇಷ್ಟ. ನಿನಗೋಸ್ಕರ ನಾನು ತುಂಬಾ ಕಷ್ಟಪಡ್ತೀನಿ, ಚೆನ್ನಾಗಿ ದುಡಿತೀನಿ, ಚೆನ್ನಾಗಿರೋಣ ಅಷ್ಟೇ. ಬೇಕಾದರೆ ನೀನು ಇಲ್ಲಿಂದನೇ ಕೆಲಸಕ್ಕೆ ಹೋಗ್ತಾ ಇರು. ನಾನು ವಾರ ಬೇಕಾದರೆ ಓಡಾಡ್ಕೊಂಡು ಇಲ್ಲೇ ಇರ್ತೀನಿ. ಹೆಂಗೆ ಹೊತ್ಲಾಗ ಇಲ್ಲೇ ಇರೋಣ. ಎಲ್ಲಿರೋಣ? ನಿನ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಇರೋಣ ಸಂಗೀತ. ನಿಮ್ಮಪ್ಪ ನಿಮ್ಮಮ್ಮನ ಆಸ್ತಿಗೋಸ್ಕರ ನಾನು ಯಾವತ್ತೂ ಇಷ್ಟಪಡಲ್ಲ ನಿನ್ನ, ಸರಿನಾ? ಅಯ್ಯೋ, ನಮ್ಮ ದೀಕ್ಷಾ ಅದನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ. ಇವಳೇನಾದರೂ ಇಲ್ಲೇ ಇದ್ದರೆ ಮನೆ ನನಗೆ ಸಿಗಲ್ಲ ಅಂತ ಹೇಳಿ ನನಗೆ ಬೆಲೆ ಇರಲ್ಲ. ನೋಡು, ನಮ್ಮಪ್ಪ ನಮ್ಮಮ್ಮ ನೋಡ್ಕೊಳ್ಳೋಕ್ಕೆ ಬಿಡು, ಇವಳು ಬೇರೆ ಇದ್ದಾಳೆ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲಿ ನಮ್ಮ ಸಂಗೀತಕ್ಕೇನೆ ಇದು ಮಾಡ್ತಾರೋ ಅನ್ನೋ ಥರ ನಮ್ಮ ದೀಕ್ಷಾ ಯೋಚನೆ ಮಾಡ್ತಾಳೆ. ನಮ್ಮಪ್ಪ ನಮ್ಮಮ್ಮ ಸಣ್ಣ ಮಗಳು ಅಂತ ತುಂಬ ಉಬ್ಬಿಸ್ಬಿಟ್ರು ಅವಳನ್ನ. ಸಣ್ಣ ಮಗಳು ಅಂತ ಹೇಳಿ ಅದಕ್ಕೆ ಅವಳು ಹಂಗೆ ಅಂದ್ಕೊಂಡಿದ್ದಾಳೆ. ನನಗೂ ಯಾವ ಆಸ್ತಿನೂ ಬೇಡಪ್ಪ, ನಾನು ಹಂಗೆ ಚೆನ್ನಾಗಿರಬೇಕು ಅಂತ ಅನ್ಕೊಂತೀನಿ. ಆದರೆ ಅವಳು ನನ್ನ ಕೆಟ್ಟಾಗಿ ನೋಡ್ತಾಳೆ. ಇವಳು ಕೇಣೆವಳು, ಹಂಗೆ ಹಿಂಗೆ, ಇವಳು ಇಲ್ಲೇ ಇರೋದಕ್ಕೆ ನೋಡ್ತಾಳೆ, ನಾನು ಇಲ್ಲಿರೋದಕ್ಕೆ ಹೊಟ್ಟೆ ಹುರ್ಕೊಂತಾಳೆ ಅಂತ ಏನೇನೋ ಕೆಟ್ಟಾಗಿ ಯೋಚನೆ ಮಾಡ್ತಾಳೆ. ಏನು ಮಾಡಲಿ ರಾಜು? ನಮ್ಮ ದೀಕ್ಷಾ ನಾನು ನೋಡಿದ್ರೆ ಹಂಗೆ ಮಾತಾಡೋದು ಅವಳು. ಅದಕ್ಕೆ ಮತ್ತೆ ಸುಮ್ಮನೆ ನಾವಿಬ್ರು ಮದುವೆ ಆಗ್ಬಿಡೋಣ. ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ನೋಡೋಣ ಅಷ್ಟೇ. ಯಾರೇನೇಂದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸುಮ್ಮನೆ ಯಾರು ಹೆಂಗಿದ್ರು ಮಾತಾಡ್ತಾರೆ. ಸರಿ ಆಯಿತು ರಾಜು, ನೋಡೋಣ. ಇನ್ನೂ ಸ್ವಲ್ಪ ದಿನ ಕಾಯೋಣ ಇರು. ಅಯ್ಯೋ, ಕಾಯೋದು ಬೇಡ ಸಂಗೀತ. ಸುಮ್ಮನೆ ಬೇಗ ಮದುವೆ ಆಗ್ಬಿಡೋಣ. ಮದುವೆ ಆಗ್ಬಿಟ್ಟು ಸುಮ್ಮನೆ ಬೇಗ ನಾವು ಬೆಂಗಳೂರು ಕಡೆ ಎಲ್ಲಾದರೂ ಹೋಗಿ ನೆಮ್ಮದಿಗೆ ಜೀವನ ಮಾಡೋದು ನೋಡೋಣ ಅಷ್ಟೇ. ನಮ್ಮ ಅಮ್ಮನಿಗೂ ನಿನ್ನ ಕಂಡ್ರೆ ತುಂಬಾ ಇಷ್ಟ ಕಣೆ. ಆವಾಗಲೇ ಹೇಳ್ತಾ ಇದ್ರು. ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಏನು ಹೇಳ್ತಾ ಇದ್ರು ಗೊತ್ತಾ ನಮ್ಮಮ್ಮ? ಅವ್ರು ಎಲ್ಲಿ ಕೊಡ್ತಾರೆ, ಅವರು ಕೆಲಸದಾಗಿದ್ದಾರೆ, ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಮ್ಮೂರಲ್ಲೇ ಯಾವುದಾದ್ರೂ ಒಂದು ಹೆಣ್ಣು ಸಿಕ್ಕಿದ್ರೆ ಮಾಡ್ಕೋಬೋದಾಗಿತ್ತು ಅಂತ ಹೇಳಿ ನಮ್ಮಮ್ಮ ಮಾತಾಡ್ತಾ ಇದ್ರು ಗೊತ್ತಾ? ರಾಜಂಟಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ಎಲ್ಲನ ಸಿಗಲಿ ಪಾಪ, ಚೆನ್ನಾಗೇ ಮಾತಾಡಿಸುತ್ತೆ. ನನ್ನ ತುಂಬಾ ಇಷ್ಟಪಡುತ್ತೆ. ಏನು ಮಾಡಲಿ, ಬೇರೆಯವ್ರಿಗಾದ್ರೂ ಇದು ಚಾಡಿ ಮಾತು ಹೇಳ್ತಾ ಇರುತ್ತಲ್ಲ, ನಿಮ್ಮ ಅಮ್ಮನ ಬಾಯಲ್ಲಿ ಮಾತು ನಿಲ್ಲಲ್ವಲ್ಲ. ಬೇಗ ಯಾರ ಹತ್ರನಾದ್ರೂ ತಗೊಂಡೋಗಿ ಹೇಳ್ಬಿಡುತ್ತಲ್ಲ. ಅದಕ್ಕೆ ನಮ್ಮ ಅಮ್ಮನಿಗೆ ನಿಮ್ಮ ಅಮ್ಮನ ಬುದ್ಧಿ ಇಷ್ಟ ಆಗಲ್ಲ ಅಷ್ಟೇ. ನೋಡು, ಹಿಂಗೆಲ್ಲ ಮಾಡ್ತಾರಲ್ಲ, ಇಂಥರ ಮನೆಗೆ ನಮ್ಮ ಮಗಳು ಮದುವೆ ಮಾಡಿಕೊಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡುತ್ತೆ ನಮ್ಮಮ್ಮ.
ಅಯ್ಯೋ ಪಾಪ. ತುಂಬ ಬೇಜಾರಾಗಿದೆಯಾ? ಜಾಸ್ತಿ ಹೊಡಿತಾ ನಿಮ್ಮಮ್ಮ? ಅಯ್ಯೋ ಏನು ಮಾಡಲಿ. ಮೊದಲಿನ ಥರನೇ ನಮ್ಮಮ್ಮ. ಏನಿಲ್ಲ, ನಮ್ಮಮ್ಮಂಗೆ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಹಂಗೇನೆ. ಈ ನಡುವೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟಿತ್ತು. ನನಗೆ ಏನಕ್ಕೋ ಸಿಟ್ಟು ಬರಲಿಲ್ಲ. ನಮ್ಮ ದೀಕ್ಷಾ ಏನು ಅವಳು ಲವ್ ಮಾಡೇ ಮದುವೆ ಆಗಿರೋದು. ಅವಳು ದೊಡ್ಡದಾಗಿ ಹೇಳೋಕೆ ಬಂದಲ್ಲ, ಅದಕ್ಕೆ ನನಗೆ ತುಂಬಾ ಸಿಟ್ಟು ಬಂತು. ಅವಳು ಲವ್ ಮಾಡೇ ಮದುವೆ ಆಗಿರೋದು. ಸರಿ ಬಿಡು, ಯಾಕೆ ಸುಮ್ಮನೆ ಎಲ್ಲರ ಹತ್ರ ಯಾಕೆ ಜಗಳ ಮಾಡ್ಕೊಳಕ್ಕೆ ಹೋಗ್ತೀಯಾ? ಸುಮ್ಮನೆ ಇರು. ಸುಮ್ಮನೆ ನಾವಿಬ್ರು ಮದುವೆ ಆಗ್ಬಿಡೋಣ. ಮದುವೆ ಆಗಿ ಹೆಂಗೋನು ಹೋಗೋಣ ಮನೆ ಹತ್ರ. ಸುಮ್ಮನೆ ಮದುವೆ ಆದರೆ ಯಾರು ಏನೂ ಮಾತಾಡಲ್ಲ. ಎಷ್ಟಾದ್ರೂ ಬೈಕೊಳ್ಳೇಳು. ಆಮೇಲೆ ನಿಮ್ಮಮ್ಮ ಒಂದೆರಡು ಮಾತು ಸಿಟ್ಟನ್ನ ಬೈತಾರೆ, ಸುಮ್ಮನೆ ಆಗ್ತಾರೆ. ಸ್ವಲ್ಪ ದಿನ ಆಮೇಲೆ ಎಲ್ಲರೂ ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರೋಣ ಮದುವೆ ಆಗಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ರಾಜು ತುಂಬಾ ಇಷ್ಟಪಟ್ಟಿದ್ವಿ. ನಮ್ಮಮ್ಮ ಇದಕ್ಕೋಸ್ಕರನೇ ನೆನ್ನೆ ಜಗಳ ಮಾಡಿದ್ರು. ಅದಕ್ಕೇ ರಾಜು ಸುಮ್ಮನೆ ನಾವಿಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ನಾವಿಬ್ರು ಮದುವೆ ಆಗ್ಬಿಡ್ತೀವಿ. ರಾಜು ತುಂಬ ಒಳ್ಳೆಯವನು, ಒಳ್ಳೆ ಹುಡುಗ. ಇಬ್ಬರು ಮದುವೆ ಆದರೆ ನಮ್ಮಮ್ಮ ಸ್ವಲ್ಪ ದಿನ ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಹೆಂಗೋ ಆಮೇಲೆ ಎಲ್ಲ ಚೆನ್ನಾಗಿರ್ಬೋದು. ನೋಡ್ತಾ ಇರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.